ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನನ್ನ ಮಗನ ನಾನು ಜಿಮ್ಮಿಗೆ ಹೋಗ್ಬೇಕಂತ ನನ್ನ ಮಗನ ರಮೇಸಿ ಇವಾಗ ಜೋಳಿಗೆಯಲ್ಲಿ ಮಲಗಿಸಿದ್ದೀನಿ. ಇನ್ನೇನು ರೆಡಿಯಾಗಿ ಹೋಗ್ಬೇಕನ್ನೋಷ್ಟ್ರಲ್ಲೇನ್ರಿ ಇಷ್ಟು ಚೆನ್ನಾಗಿ ಎದ್ದು ಕುಂತಿದ್ದಾನ ನೋಡ್ರಿ. ಏನು ನೋಡತ್ತೀನಿ ಆಗಷ್ಟೇ ನೋಡಕತ್ತೀರಿ? ಆಕ ಜಜ ಮಾಡಲ್ಲ ನೀವ? ಏನು ಮಾಡೋದ್ರಿ, 5:30 ಆಗೈತಿ. ಬೇಗನೆ ಹೋಗ್ಬೇಕಂದ್ರೆ ಹಿಂಗೆ ಮಾಡಾಕತ್ತ. ಬಂಗಾರ ಆಕ ಈ ಜೋಳಿಗೆ ಮಲ್ಗಿಸಿದ್ರ ಭಾಳ ಚೆನ್ನಾಗಿ ಮಕ್ಕೋತಾನ್ರಿ. ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನ ಇವ. ಅದಕ್ಕೆ ನಾ ಈ ಜೋಳಿಗೆ ಕಟ್ಟೇನಿ. ಈ ಜೋಳಿಗೆ ಬಿಟ್ಟು ಹೊರಗಡೆ ಏನಾದರೂ ಹಾಕಿದ್ರೆ ಒಂದು 15 ನಿಮಿಷನೂ ಮಲ್ಕಲ್ಲ, ಎದ್ದು ಬಿಡ್ತಾನ. ಇದ್ರೊಳಗಾದ್ರೆ 2 ರಿಂದ 3 ತಾಸು ಮಕ್ಕೋತಾನ. ನಂಗೆ ಟೆನ್ಷನ್ ಇರಲ್ಲ, ಆರಾಮ್ ಮನೆ ಕೆಲಸ ಎಲ್ಲ ಮಾಡ್ಕೋತೀನಿ. ಹೌದು ನೋಡ್ರಿ ಹೆಂಗಳಾಕತ್ತಾನ ನೋಡ್ರಿ ಸಂಡಿ ನೋಡ್ರಿ ಒಂದ ಎಲ್ರು ನೋಡ್ರಿ ಐತೆ ಸಂಡಿ ನೋಡ್ರಿ ಸಂಡಿ. ಹಲೋ ನಮಸ್ತೆ. ನಿದ್ದೆ ಮಾಡಿದ್ನ ಒಂದು 15 ನಿಮಿಷ ನಿದ್ದೆ ಮಾಡಿದ. ನಿದ್ದೆಯಲ್ಲಿದ್ದಾನ, ಅದಕ್ಕೆ ಅಳು ಬಂದೈತಿ ಈಗ ಅವನಿಗೆ. ಮಸ್ತ್ ಬಿಸಿ ಬಿಸಿ ಚಾಯ್ ಮಾಡ್ಬೇಕಂತೇಳಿ ಕಿಚನ್ ಒಳಗೆ ಬಂದೇವಿ ನಾವು. ಬಟ್ ಹುಡುಗ ಕೆಳಗಡೆ ನಿಂತ್ಕೊಳ್ತಾ ಇಲ್ಲ. ಸೊ ಅದಕ್ಕಾಗಿ ನಾನು ಗ್ಯಾಸ್ ಕಟ್ಟಿ ಮ್ಯಾಲೆ ನಿಂದಿರ್ಸೇನಿ. ಅಲ್ಲಿ ಬಾಜುಕ ಹುಡುಗರು ನಿಂತಾರ. ಅವ್ರನ್ನ ಇವು ನೋಡ್ಯಾನ. ನೋಡಿದ ತಕ್ಷಣ ತುಂಬ ಚೀರ್ತಾ ಇದ್ದಾನ, ನಾನು ಕರ್ಕೊಂಡು ಹೋಗ್ರಿ ಅಂತ. ಇವಂಗ ಹೊರಗಡೆ ಅಡ್ಡಾಡೋದು ಭಾಳ ಇಷ್ಟ ಆಕೈತಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿಬಿಟ್ಟು ಬರೀ ಅವ್ರನ್ನ ನೋಡಾಕತ್ತಾನ. ಅವ್ರ ಜೊತೆ ಏನೇನೋ ಮಾತಾಡ್ತಾ ಇದ್ದಾನ. ಬಟ್ ಭಾಷೆ ಏನು ಅರ್ಥ ಆಗಲ್ಲ. ಭಾಳ ಅಂದ್ರೆ ಭಾಳ ಕಿಲಾಡಿ ಇದ್ದಾನೆ ಇವನ. ನೋಡ್ರಿ ಏನು ಮಾಡ್ತಾನಂಥೇಳಿ ವಿಂಡೋ ಮೇಲೆ ನಿಂತ್ಕೊಂಡು ಅವ್ರ ಜೊತೆ ಮಾತಾಡ್ತಾನ. ಅವರು ಕೂಡ ಇವನ ಜೊತೆ ಮಾತಾಡ್ತಾ ಇದ್ದಾರೆ. ಇವ್ನು ಈ ಥರ ಮಾಡೋದಕ್ಕೆ ಅವ್ರು ಡೈಲಿ ಬಂದು ಕರ್ಕೊಂಡು ಹೋಗ್ತಾರೆ. ಒಂದೊಂದು ತಾಸು ಇವನ ಜೊತೆ ಆಟ ಆಡ್ತಾರೆ ಅವರು. ಭಾಳ ಕಿತ್ವಿ ಮಾಡ್ತಾನ್ರಿ ಇವನ, ಹಿಡಿಯೋದು ಕಷ್ಟ ಐತಿ. ನೋಡ್ರಿ ಇಲ್ಲಿ ಹೆಂಗೆ ಹತ್ತಾದಾನ ಮ್ಯಾಗ. ಸ್ವಲ್ಪನೂ ಭಯ ಅನ್ನೋದು ಇಲ್ರಿ ಇವಂಗ. ಕಿನ್ಕಿ ಕಡೆ ನೋಡ್ರಿ, ಇದು ನಮ್ಮ ಮನೆ ತುಂಬ ಚಿಕ್ಕದಾಗಿದೆ. ಅಗಸ್ತ್ಯ ಏಯ್ ಎಲ್ಲಿ ಹತ್ತಾತೀನಿ ನಿನ್ನ ಮ್ಯಾಗ? ಬೀಳ್ತಿ ಅನ್ನೋದು ಸ್ವಲ್ಪ ಹೆದರಿಕೆ ಐತಿ ನಿಂಗೆ? ಅದ್ ದಾದಾ ಬಾಬಾನ್ ನೋಡ್ರಲ್ಲಿ ಅಲ್ಲಿ ಕುತ್ಕೊಂಡಾರ ಹುಡುಗರು ಹೊರಗಡೆ. ಅವ್ರನ್ನ ನೋಡ್ಯಾನಲ್ಲ, ಅದಕ್ಕೆ ಹಂಗೆ ಒದ್ರಾಕತ್ತಾನ ಬಾಬಾ ಅಂತ. ಏನ ಮಾತಾಡಕತ್ತಾನ ಅವ್ರ ಕೂಡ. ಏನು ಮಾತಾಡ ಅಗಸ್ತ್ಯ? ಇನ್ನೂ ಮಾತಾಡಕ ಬರೋದಿಲ್ರಿ, ಆದ್ರೂ ಹೆಂಗೆ ಮಾತಾಡತ್ತಾನ ನೋಡು ಅವ್ರು ಕೂಡ. ಕ್ಯೂಟ್ ಅನ್ನಿಸ್ತೈತ್ರಿ ಅವ ಮಾತಾಡೋದು. ಒಂಥರ ಟೈಮ್ ಪಾಸ್ ರೀ ನಮ್ಮ ಮನ್ಯಾಗ. ಎಲ್ಲ ಹುಡುಗರು ನನ್ನ ಮಗನ ತಗೊಂಡು ಹೋಗ್ತಾರ. ಯಾಕಂದ್ರೆ ಇವು ಭಾಳ ಮಾತಾಡೋಕೆ ಬರಲಿಲ್ಲ. ಚೀರೋದು ಮಾತಾಡೋದು ಏನು ಮಾತಾಡ್ತಾನೋ ಅವನಿಗೆ ಗೊತ್ತು. ಏಯ್ ಎಲ್ಲಿ ಹತ್ತೀನಿ? ಸಾಕು ಬಾ ಇಳ್ದ ಬಾ, ಸಾಕು ಬಾ ಇಳ್ದ ಬಾ. ಹೆಂಗೆ ಇಳಿತೀಗ? ಮಸ್ತ್ ಬಿಸಿ ಬಿಸಿ ಆಗಿರುವಂಥ ಅಲ್ಲ ಹಾಕಿ ಚಾಯ್ ಮಾಡೇನಿ. ಬರ್ರಿ ಚಾಯ್ ಕುಡಿಯೋಣ.
ನನ್ನ ಮಗ ಬಿಸ್ಕೆಟ್ ತಿಂತಾ ಇದ್ದಾನ. ಇದು ನನ್ನ ಫೇವ್ರೇಟ್ ವಾಟ್ಗಿ ರೀ, ಚಾಯ್ ಕುಡಿಯೋ ವಾಟ್ಗಿ. ಇದ್ರಾಗ ಚಾಯ್ ಕುಡಿತೇನೆ ನಾನು. ಇದರಲ್ಲಿ ಕುಡಿಯಾಕೇನೋ ಒಂಥರ ಮಜಾ ಸಿಗ್ತೈತೆ ನಂಗೆ, ಅದಕ್ಕೆ ಕುಡಿತೇನೆ ನಾನು. ನಮ್ಮ ಹಸ್ಬೆಂಡ್ ಮನೇಲಿ ವರ್ಕ್ ಮಾಡೋದು. ಇವಾಗ ಅವರು ಕೂಡ ಚಾಯ್ ಕುಡಿತಾ ಇದ್ದಾರೆ. ಏನೋ ಪಿಕ್ಚರ್ ನೋಡ್ತಾ ಇದ್ದಾರಂತ ಅನಿಸುತ್ತೆ. ಪಿಕ್ಚರ್ ನೋಡ್ತಾ ನೋಡ್ತಾ ಕುಡಿತಾ ಇದ್ದಾರೆ. ಇಲ್ಲಿ ನನ್ನ ಮಗ ನೋಡ್ರಿ ಬಿಸ್ಕೆಟ್ ತಿಂತಾ ಇದ್ದಾನ. ಇಲ್ಲಿ ನೋಡ್ರಿ ಒಂದ್ಸಲ ಹೇಳ್ಕೊಟ್ಟೆ, ಚಾಯ್ನಲ್ಲಿ ಈ ಥರ ಬಿಸ್ಕೆಟ್ ಎದ್ದು ತಿನ್ಬೇಕಂತ ಹೇಳ್ಕೊಟ್ರೆ ಚಾಯ್ ಒಳಗನ ಪೂರ ಬಿಸ್ಕೆಟ್ ಹಾಕ್ಬಿಟ್ಟಿದ್ದಾನ. ಬಟ್ ಅವನು ಟ್ರೈ ಮಾಡ್ತಾ ಇರೋದಾದರೂ ಹೇಳ್ರಿ, ಇನ್ನೂ 1 ಇಯರ್ದವನಿದ್ದಾನ. ಒಂದ್ಸಲ ಹೇಳ್ಕೊಟ್ರೆ ಅದ್ರಂತ ಮಾಡ್ತಾನ. ಚಾದ ಎತ್ತೀನಿ ಇದ್ರಾಗ ಎದ್ದು ಎತ್ತೀನಿ. ಹಾಂ ರೀ, ಅಯ್ಯ ಅದ್ರಾಗ ಹೋಗಿ ಎತ್ತಿಲ್ಲ. ಹಾಂ ಆಯ್ತಲ್ವ, ಆಯ್ತದ. ತಡಿ ಹಂಗಲ್ಲ. ನೀರು ಕುಡಿಯೋದು ಹೆಂಗೆ ಗೊತ್ತೈತೆ ನೋಡ್ರಿ ಅವಂಗ, ಹೆಂಗೆ ಕುಡಿತಾನೆ ನೀರು. ಎತ್ತರಿಸೇ ಕುಡ್ಬೇಕನ್ನೋದು ಹೆಂಗೆ ಗೊತ್ತಾಗತ್ತೆ ನೋಡ. ಎಷ್ಟು ಬೇಕೋ ಅಷ್ಟು ಕುಡಿತಾನ. ಬೇಡ ತಂದ್ರೆ ಎಲ್ಲ ನೀರೆಲ್ಲ ತೆಳಗೆ ಚೆಲ್ಲಿ ಬಿಡ್ತಾನ್ರಿ. ಫ್ರೆಂಡ್ಸ್, ನಾನಿವಾಗ ಹುಡುಗನ್ನ ಮಲಗಿಸ್ಬಿಟ್ಟು ಇವಾಗ ಜಿಮ್ಮಿಗೆ ಹೋಗ್ಲಿಕ್ಕಂತ ರೆಡಿ ಆಗಿದ್ದೀನಿ. ಇವಾಗ ಟೈಮು 5:30 ಸಮಯ, ಬರೋದು 7:30 ಆಗತ್ತೆ. ಇಷ್ಟು ದಿನ ನಾವು ಹಳ್ಳಿಯಲ್ಲಿದ್ವಿ, ಕರ್ನಾಟಕ ಸೈಡಲ್ಲಿದ್ವಿ ಹಸ್ಬೆಂಡ್ ಮನೆಯಲ್ಲಿ. ಇವಾಗ ಅಲ್ಲಿಂದ ನಾವು ಪುಣೆಗೆ ಬಂದಿದ್ದೀವಿ, ಪುಣೆಯಲ್ಲಿದ್ದೀವಿ. ಇವಾಗ ಬಂದು 3 ತಿಂಗಳಾಯಿತು. ಸ್ವಲ್ಪ ಇಲ್ಲಿ ನೇಚರ್ಗೆ ಇವಾಗ ಸ್ವಲ್ಪ ಹೊಂದ್ಕೋತಾ ಇದ್ದೀನಿ. ನಾನು ಇವಾಗ 2 ತಿಂಗಳಾಯಿತು ಜಿಮ್ಗೆ ಹೊಂಟು. ನನ್ನ ಗಂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. 1 ಇಯರ್ ಬೇಬಿ ಇದೆ, ಚಿಕ್ಕದಾಗಿದೆ, ಅದನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ. ಬಟ್ ನನ್ನ ಗಂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಈವ್ನಿಂಗ್ ಟೈಮಲ್ಲಿ ನನಗೋಸ್ಕರ 2 ತಾಸು ಅವರು ಗ್ಯಾಪ್ ತೊಗೊಂಡ್ಬಿಟ್ಟು ಮಗುನ ನೋಡ್ಕೋತಾ ಇದ್ದಾರೆ. ಆ ಟೈಮಲ್ಲಿ ನಾನು ಜಿಮ್ಗೆ ಹೋಗಿ ಬರ್ತಾ ಇದ್ದೀನಿ. ನಾನು ಡಿಲೆವರಿ ಆದಮೇಲೆ ತುಂಬ ವೇಟ್ ಜಾಸ್ತಿ ಆಗಿತ್ತು ನಂದು. ವೇಟ್ ಲಾಸ್ ಮಾಡ್ಕೊಳ್ಳಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ತುಂಬ ಕಷ್ಟ ಆಗ್ತಿದೆ, ಮಗುನೂ ನೋಡ್ಕೊಳ್ಳೋದು, ಕೆಲಸನೂ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಬಟ್ ಏನು ಮಾಡಲಿಕ್ಕಾಗಲ್ಲ. ನನ್ನ ಮನೆಯಿಂದ 10 ನಿಮಿಷದ ದಾರಿ ಇದು. ದೂರ ಏನಿಲ್ಲ, ಹೋಗೋದಕ್ಕೆ ಒಂದು 10 ನಿಮಿಷ, ಬರೋದಕ್ಕೆ ಒಂದು 10 ನಿಮಿಷ ಆಗುತ್ತೆ. ನಾನು ನಡ್ಕೊಂಡೇ ಬರ್ತೀನಿ. ಅಲ್ಲಿವರೆಗೂ ನನ್ನ ಬೇಬಿ ಈ ಟೈಮಲ್ಲಿ ಮಲ್ಕೊಂಡಿರ್ತಾನೆ. 5:30 ಮಲ್ಕೊಂಡ್ರೆ ಅವನು 7 ಗಂಟೆಗೆ ಹೇಳ್ತಾನೆ. ಒಂದೊಂದು ದಿನ ಮಲಗಲ್ಲ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಅವನನ್ನು ತಗೋತಾರೆ, ಅವನನ್ನ ನೋಡ್ಕೋತಾರೆ. ಫ್ರೆಂಡ್ಸ್, ಇವಾಗ ಜಿಮ್ ಮುಗಿಸ್ಕೊಂಡು ಬಂದೆ. ತುಂಬ ಸುಸ್ತಾಗಿದೆ. ಇವಾಗ ಸಂಜೆ 7 ಗಂಟೆ ಆಗಿದೆ. ನಾಳೆ ನಿಮಗೆ ಮತ್ತೆ ಭೇಟಿ ಆಗ್ತೀನಿ, ಮತ್ತೆ ವಿಡಿಯೋ ಹಾಕ್ತೀನಿ. ನನಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಫಾರ್ ವಾಚಿಂಗ್.